ಚಾನಲ್. ಇವತ್ತು ನಾನು ಮಂಗಳೂರು ಬಂದು ಮಾಡ್ತಾಯಿದ್ದೀನಿ. ನನ್ನ ಮಗನ ಬರ್ಡೇ ಅಂತ ಹೇಳಿಬಿಟ್ಟು ಅವ್ನಿಗೆ ಇಷ್ಟ ಗೋಲಿ ಬಜ್ಜಿ ಮತ್ತು ಮಂಗಳೂರು ಬನ್ನು ಅವನಿಗೋಸ್ಕರ ಮಾಡ್ತಾಯಿದ್ದೀನಿ. ಆಗಲೇ ಒಂದು ವೀಡಿಯೋ ಮಾಡಿ ಇಟ್ಟಿದ್ದೀನಿ, ಸುಮ್ಮನೆ ತೋರಿಸ್ತಾ ಇರೋದು. ಇವಾಗ ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಒಂದೇ ಒಂದು ಬನಾನಾ ಈ ಸೈಜಿಂದ ನಾನು ಮಿಕ್ಸಿನೇ ಮಾಡಿಬಿಟ್ಟೆ, ಅದೇ ಇದು ಕಾಣಿಸ್ತಾ ಇರೋದು ಅದು ಒಂದು ಯೂಸ್ ಮಾಡಿದ್ದೀನಿ. ಇದು ಯೋಗರ್ಟು ಒಂದು ಸ್ವಲ್ಪ ಸ್ಮಾಲ್ ಸ್ಪೂನಲ್ಲಿ, ಇಷ್ಟೇ ಸ್ಮಾಲ್ ಸ್ಪೂನಲ್ಲಿ ಅಡುಗೆ ಸೋಡಾ ಹಾಕಿದ್ದೀನಿ. ಉಪ್ಪು ಒಂದು ಅರ್ಧ ಸ್ಪೂನು, ಆಮೇಲೆ ಜೀರಿಗೆ ಒಂದು ಅರ್ಧ ಸ್ಪೂನು, ಉಪ್ಪು ಒಂದು 1/4 ಸ್ಪೂನು, ಅದಿಷ್ಟು ಹಾಕಿ ಇವಾಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಮೈದಾ ಹಿಟ್ಟು ಹಾಕಬೇಕು. ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಯೋಗರ್ಟ್ ಇದು ಮೇಲ್ಗಡೆದು ಅದೊಂದು 3 ಸ್ಪೂನು ದೊಡ್ಡ ಸ್ಪೂನಲ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಕೊನೆಯಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅದನ್ನೊಂದು 3 to 6 ಅವರ್ಸು ಹುಳಿ ಬರೋಕ್ಕೆ ಇಡಬೇಕು. ಆಮೇಲೆ ಪೂರಿ ಥರ ಮಾಡಿ ಫ್ರೈ ಮಾಡಬೇಕು. ಇವಾಗ ಇದಿಷ್ಟನ್ನು ಫಸ್ಟ್ ಮಿಕ್ಸ್ ಮಾಡ್ತೀನಿ. ಚಪಾತಿ ಹಿಟ್ಟಷ್ಟು ಕಲಸಿಟ್ರೆ ಅದು ಹುಳಿ ಆದಮೇಲೆ ಒಂದು ಸ್ವಲ್ಪ ಲೂಸ್ ಆಗುತ್ತೆ. ಸೊ ಇದನ್ನು ಫಸ್ಟ್ ಮಿಕ್ಸ್ ಮಾಡಿಬಿಟ್ಟು ಇವಾಗ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಬೇಕಾಗ್ಬೋದು, ಯಾಕಂದರೆ ತುಂಬ ಲೂಸ್ ಇದೆ. ಈ ಮೆಜರ್ಮೆಂಟ್ ನಾನು ತೊಗೊತಾ ಇರೋದು. ಇಲ್ಲಿವರೆಗೂ ಒಂದು 4-5 ಹಾಕಿದ್ದೀನಿ. ನೀರು ಬೇಡ ಇದಕ್ಕೆ, ಇದರಲ್ಲಿ ಹಾಕಿ ಕಲಿಸ್ಕೊಂಡು ಗಟ್ಟಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಏನಾದ್ರು ಹೋಗೋದು ಗಟ್ಟಿ ಆಯಿತು ಅಂದರೆ ಒಂದು ಚೂರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇನ್ನೂ ಲೂಸ್ ಇದೆ, ಇನ್ನೊಂದು ಸ್ವಲ್ಪ ಬೇಕು. ಎಂಡಲ್ಲಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು ಮಾಡಿಕೊಂಡ್ರೆ ಬೆಟರ್. ಇದರಲ್ಲೊಂದು 4 ಆಗ್ಬೋದು ಅನಿಸುತ್ತೆ, 4 to 5 ಸಾಕಷ್ಟೇ ಇವತ್ತು. ಈಗ ಇದು ಮಿಕ್ಸ್ ಆಗಿದೆ. ಈ ಥರ ಇಷ್ಟು ಗಟ್ಟಿ ಬಂದರೆ ಸಾಕು. ಇವಾಗ ಇದ್ರ ಮೇಲೆ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಒಂದು 3 to 6 ಅವರ್ಸ್ ಇಡಬೇಕು. ನಾನು ಇವಾಗ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಥರ ಡ್ರೈ ಆಗಬಾರ್ದು ಅಂತ ಮುಚ್ಚಿಟ್ಬಿಡಬೇಕು. ಸಾಕಿಷ್ಟು. ಈಗ ಮುಚ್ಚಿ ಇಡಬೇಕಿದನ್ನು. ಹಾಕಿ ಜಸ್ಟ್ ಕ್ಲೋಸ್ ಇಟ್, ಏರ್ ಟೈಟ್ ಮಾಡಿ ಇಡೋಣ. ಇನ್ನೊಂದು 3 ಅವರ್ಸಲ್ಲಿ ನಾನು ಮಾಡ್ತೀನಿ. ನೀವು 6 ಅವರ್ಸ್ ಇಟ್ಕೋಬೋದು. ಈಗ ಇದನ್ನು ರ್ಯಾಪ್ ಮಾಡಿ ಇಡ್ತಾಯಿದ್ದೀನಿ.
ಈ ಥರ ರ್ಯಾಪ್ ಮಾಡಿ ಇಟ್ಟು ಆಮೇಲೆ ಈ ಥರ ಮಾಡಬೇಕು. ಮಾಡಿಬಿಟ್ಟು ಆಮೇಲೆ ಈ ಥರ ಮಾಡಿ ಈ ಥರ ಮಾಡಿ 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 ರೊಟೇಟ್ ಮಾಡಿಕೊಂಡು ಆಮೇಲೆ ಪೂರಿ ಥರ ಸ್ಮಾಲು ಸ್ವಲ್ಪ ತುಂಬ ತಿನ್ನೋದು ಬೇಡ, ಸ್ವಲ್ಪ ತಿಕ್ಕಾಗಿರಲಿ ಆ ಥರ ಮಾಡ್ಕೋಬೇಕು. ಹಾಗೆಲ್ಲ ಬಾಲ್ಸ್ ಆಗಿದೆ. ಈ ಥರ ಮಾಡಿಕೊಂಡು ಇಟ್ಕೊಂಡು ಒಂದೊಂದೇ ಮಾಡ್ಕೊತ ಹೋಗ್ಬೋದು ನಾವು ಇವಾಗ. ಅದು ಹೇಗೂ ವಾಪಸ್ ಹೋಗುತ್ತೆ, ಅದಕ್ಕೆ ಸ್ವಲ್ಪ ದೊಡ್ಡದಾಗೆ ಮಾಡೋಣ. ಆಮೇಲೆ ಅದು ಸ್ಮಾಲಾಗಿ ಕೂತ್ಕೊಳ್ಳುತ್ತೆ. ಈ ಥರ ಮಾಡಿಬಿಟ್ಟು ಎತ್ತಿಟ್ಕೊಂಡು ಎಟ್ ಎ ಟೈಮು ಫ್ರೈ ಮಾಡ್ಬೋದು. ಆಯಿಲ್ ಆಗಲೇ ನಾನು ಬಿಸಿಗಿಟ್ಟಿದ್ದೀನಿ. ಲೋ ಹೀಟಲ್ಲೇ ಮಾಡಬೇಕು, ಯಾಕಂದ್ರೆ ಸ್ವಲ್ಪ ತಿಕ್ಕಾಗಿರತ್ತೆ ಇದು ಕುಕ್ ಆಗೋಕ್ಕೆ. ಸೆಕೆಂಡ್ ಒನ್ ಆಯಿತು. ಈ ಥರನೇ ಒಂದು 5 ಮಾಡ್ಕೊತೀನಿ. ಫಸ್ಟು 5 ಮಾಡಿಟ್ಕೊಂಡಿದ್ದೀನಿ. ಈಗ ಮಿಕ್ಕಿ 5 ಹಾಗೆ ಇದೆ. 10 ಆಗ್ತಾಯಿದೆ ಒಂದು ಮೆಷರ್ಮೆಂಟ್ಗೆ.
ಇದಿಷ್ಟಾಗಿದೆ. ಈಗ ಇದನ್ನು ಇವಾಗ ಈ ಬಾಕ್ಸಲ್ಲಿ ಹಾಕ್ಕೊಂಡು ನನ್ನ ಮಗಂದು ಕಾಲೇಜ್ ಹತ್ರ ಇರೋ ಒಂದು ಅಪಾರ್ಟ್ಮೆಂಟ್ ಒಂದಲ್ಲಿದೆ. ಸೊ ಅಲ್ಲಿ ಹೋಗಿಬಿಟ್ಟು ನಾವು ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಒಂದು 10 ಆಗಿದೆ. ಇದನ್ನೆಲ್ಲ ಈ ಬಾಕ್ಸಿಗೆ ಹಾಕ್ಬೇಕು ನಾನು ಅವನಿಗೆ ತೊಗೊಂಡೋಗೋಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, press the bell icon. Thanks for watching. You can also do it. It's very simple, and eat it with chutney, a sago, something like that. Mostly we eat with chutney. Okay, bye. ಇದು ಇವಾಗ ನನ್ನ ಮಗನ ಬರ್ಡೇಗೆ. ದಿಸ್ ಇಸ್ ಐ ಆಮ್ ಟೇಕಿಂಗ್ ಟು ಮೈ ಸನ್ಸ್ ಬರ್ಡೇ. He is in medical college, so he stays near the college itself. He has bought apartment there, no rented. So there we are going, and we'll spend like 2 to 3 hours with him and then come back.